ನಮಸ್ತೆ ಸ್ನೇಹಿತರೆ, ಪ್ರಕೃತಿಯ ಸೊಬಗು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಆತ್ಮೀಯರೇ, ಇವತ್ತಿನ ಈ ವಿಡಿಯೋದಲ್ಲಿ ನಾನು ನನ್ನ ಮನೆಯಲ್ಲೇ ಬೆಳೆದಂತಹ ಒಂದು ವಿಶೇಷ ರೀತಿಯ ಗಿಡದ ಬಗ್ಗೆ ವಿಡಿಯೋವನ್ನು ಮಾಡಿರುತ್ತೇನೆ. ಈ ವಿಡಿಯೋವನ್ನು ಕೊನೆಯ ತನಕ ವೀಕ್ಷಿಸಿ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳುತ್ತಾ, ನೋಡಿ, ಇಲ್ಲಿ ಕಾಣುವಂತಹ ಒಂದು ಜಾತಿಯ ಗಿಡ ನಿಮಗೆಲ್ಲರಿಗೂ ತಿಳಿದಿರುವಂತಹ ಹಾಗೆ ಪ್ರತಿಯೊಬ್ಬರೂ ಕೂಡ ತಮ್ಮ ಮನೆಯಲ್ಲಿ ಬೆಳೆಸಬಹುದಾದಂತಹ ಒಂದು ಗಿಡವಾಗಿದೆ. ಈ ಗಿಡವನ್ನು ನಾವು ಸ್ನೇಕ್ ಪ್ಲಾಂಟ್ ಅಂತ ಕರೆಯುತ್ತಾರೆ. ಈ ಗಿಡವು ಬಹಳ ವಿಶಿಷ್ಟವಾದುದು. ಈ ಗಿಡವು ವಾತಾವರಣದಲ್ಲಿರುವಂತಹ ಹಾನಿಕಾರಕ ಅಂಶವನ್ನು ಹೀರಿಕೊಂಡು ಆಮ್ಲಜನಕವನ್ನು ಬಿಡುಗಡೆ ಮಾಡುವಂತಹ ಒಂದು ಗಿಡವಾಗಿದೆ. ನೋಡಿ, ಎಷ್ಟೊಂದು ಸುಂದರವಾಗಿದೆ. ಹಾಗೆಯೇ ಇದರ ಎಲೆಗಳು ದಪ್ಪವಾಗಿದ್ದು ನೋಡಲು ಕೂಡ ಆಕರ್ಷಣೀಯವಾಗಿದೆ. ನೋಡಿ, ಈ ಗಿಡದಲ್ಲಿ ಬಹಳಷ್ಟು ಕಾಂಡಗಳು ಇವೆ. ಒಂದು ಗಿಡದಿಂದ ಬಹಳಷ್ಟು ಗಿಡಗಳನ್ನು ಮಾಡಬಹುದು. ನೋಡಿ, ಇದರ ಬುಡದಲ್ಲಿ ಎಷ್ಟು ಕಾಂಡಗಳು ಚಿಗುರಿವೆ ಅಂತ ಹೇಳಿ ನಿಮಗೆ ಈ ಗಿಡವನ್ನು ನೋಡುವಾಗ ಗೊತ್ತಾಗಬಹುದು. ಈ ಗಿಡವನ್ನು ಬಹಳ ಸುಲಭವಾಗಿ ಬೆಳೆಸಬಹುದು. ಇದಕ್ಕೆ ನೀರಿನ ಹೆಚ್ಚು ಅವಶ್ಯಕತೆ ಇರುವುದಿಲ್ಲ. ಯಾವಾಗಲೂ ತಾಜಾ ಹಸಿರಿನಿಂದ ಈ ಗಿಡ ಕೂಡಿರುತ್ತದೆ. ಈ ಗಿಡವನ್ನು ಇಂಡೋರ್ ಪ್ಲ್ಯಾಂಟ್ ಆಗಿ ಹಾಗೆಯೇ ಔಟ್ಡೋರ್ ಪ್ಲ್ಯಾಂಟ್ ಆಗಿ ಕೂಡ ಇದನ್ನು ಬೆಳೆಸಬಹುದು. ನಾನು ಈ ಗಿಡವನ್ನು ಒಂದು ಗ್ರೋ ಬ್ಯಾಗಲ್ಲಿ ನೆಟ್ಟಿರುತ್ತೇನೆ. ನೋಡಿ, ಗ್ರೋ ಬ್ಯಾಗಲ್ಲಿ ಕೂಡ ಈ ಗಿಡವನ್ನು ನೆಡಬಹುದು. ಇದರ ಬಣ್ಣ ನೋಡಿ, ಎಷ್ಟೊಂದು ಸೊಗಸಾಗಿದೆ. ಹಾಗೆಯೇ ಈ ಗಿಡವನ್ನು ರಾತ್ರಿ ಸಮಯದಲ್ಲೂ ಕೂಡ ಒಳಗಡೆ ಇಟ್ಟರೆ ಇದು ಆಮ್ಲಜನಕವನ್ನು ಬಿಡುಗಡೆ ಮಾಡುವುದರಿಂದ ನಮ್ಮ ಆರೋಗ್ಯಕ್ಕೂ ಕೂಡ ಬಹಳ ಉತ್ತಮವಾಗಿದೆ. ನೋಡಿ, ಅದೇ ಜಾತಿಗೆ ಹೋಲುವಂತಹ ಇನ್ನೊಂದು ಚಿಕ್ಕ, ಅಂದರೆ ಇದರ ಎಲೆಗಳು ಅಷ್ಟೊಂದು ಉದ್ದವಾಗಿಲ್ಲ, ಬದಲಾಗಿ ಗಿಡ್ಡವಾಗಿದ್ದು ನೋಡಲು ಅದರ ಬಣ್ಣ ಹಾಗೂ ಆಕಾರ ಅದೇ ರೀತಿಯಾಗಿದೆ. ಇದರಲ್ಲಿ ವ್ಯತ್ಯಾಸ ಏನು ಅಂತ ಹೇಳಿದರೆ, ಈ ಗಿಡದ ಎಲೆಗಳು ಗಿಡ್ಡವಾಗಿರುತ್ತವೆ. ಇದು ನೋಡಿ ಯಾವ ರೀತಿಯಾಗಿ ಬೆಳೆದಿದೆ ಎಂಬುದನ್ನು ನೀವು ಗಮನಿಸ್ತೀರ. ಇದು ಕೂಡ ಒಂದು ಜಾತಿಗೆ ಸೇರಿದಂಥ ಸ್ನೇಕ್ ಪ್ಲ್ಯಾಂಟ್. ನೋಡಿ, ಈ ಗಿಡವನ್ನು ನಾನು ಒಂದು ಪಾಟಲ್ಲಿ ನೆಟ್ಟಿರ್ತೇನೆ. ಈ ಪಾಟನ್ನು ನಾನು ಮನೆಯಲ್ಲಿಯೇ ಮಾಡಿರುತ್ತೇನೆ. ಈ ಪಾಟ್ ಹೇಗೆ ಮಾಡಿರುತ್ತೇನೆ ಅಂತ ಹೇಳಿದರೆ, ಒಂದು ಗೋಣಿ ಚೀಲದಿಂದ ಮಾಡಿರುತ್ತೇನೆ. ಗೋಣಿ ಚೀಲವನ್ನು ಚೌಕಾಕೃತಿಯಲ್ಲಿ ತುಂಡು ಮಾಡಿ ಅದನ್ನು ಸಿಮೆಂಟಿನ ನೀರಲ್ಲಿ ಅದ್ದಿ ನಂತರ ಅದನ್ನು ಬಿಸಿಲಲ್ಲಿ ಇಡಬೇಕು. ಬಿಸಿಲಲ್ಲಿ ಇಡುವುದಕ್ಕಿಂತ ಮುಂಚೆ ಅದಕ್ಕೆ ಈ ರೀತಿ ಒಂದು ಆಕಾರವನ್ನು ಕೊಟ್ಟು ಬಹಳ ಗಟ್ಟಿಯಾದಂತಹ ಒಂದು ಪಾಟನ್ನು ಮಾಡಬಹುದು. ಈ ಪಾಟನ್ನು ನಾನು ಮನೆಯಲ್ಲೇ ಮಾಡಿರುತ್ತೇನೆ. ಸುಲಭವಾಗಿ ಮಾಡಬಹುದಂತಹ ಇದೊಂದು ಪಾಟ್ ಆಗಿದೆ. ವಿಡಿಯೋನ ವೀಕ್ಷಿಸಿದ ತಮಗೆಲ್ಲರಿಗೂ ಧನ್ಯವಾದ.